ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದ ಗೆಸ್ಟ್ ಲೈನ್ನಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿಯ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಭರ್ಜರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಭಾಗವಹಿಸಿ ಸಂಭ್ರಮಿಸಿದರು. ಕಾರ್ಮಿಕರ ಹಕ್ಕುಗಳು, ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಕಾರ್ಮಿಕರು ದೇಶದ ಬೆನ್ನೆಲುಬಾಗಿದ್ದು ಅವರ ಶ್ರಮಕ್ಕೆ ಗೌರವ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಕಾಂಗ್ರೆಸ್ ಪಕ್ಷ ಸದಾ ಹೋರಾಟ ನಡೆಸುತ್ತಾ ಬಂದಿದೆ ಎಂದರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸುವುದರ ಜೊತೆಗೆ ಕೈಗಾರಿಕಾ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬದ್ಧರಾಗಿರುವುದಾಗಿ ಭರವಸೆ ನೀಡಿದರು. ಈ ಕಾರ್ಯಕ್ರಮವನ್ನು ಕೆಪಿಸಿಸಿ ಪ್ರಚಾರ ಸಮಿತಿಯ ಶ್ರೀನಿವಾಸ್, ನವೀನ್, ಪುಷ್ಪರಾಜು ಮತ್ತು ಅಭಿಲಾಷ್ ಆಯೋಜಿಸಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಅದ್ಬುಲ್ ಮುನೀರ್, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅರುಣ್ ಕುಮಾರ್, ಸಂಯೋಜಕರಾದ ಸಂದೀಪ್ ಸೇರಿದಂತೆ ಹಲವರು ಸ್ಥಳೀಯ ಮುಖಂಡರು, ಕಾರ್ಮಿಕರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಾಜಿ ಅಧ್ಯಕ್ಷರಾದಂತಹ ಇವತ್ತು ಜಗತ್ತಿನಾದ್ಯಂತ ಕಾರ್ಮಿಕರ ದಿನಾಚರಣೆಯನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸುವಂಥ ಒಂದು ಸುದಿನ. ಶಿವಣ್ಣನವರ ಕ್ಷೇತ್ರದಲ್ಲಿ ಆನೇಕಲ್ನಲ್ಲಿ ನಮ್ಮ ಪ್ರಚಾರ ಸಮಿತಿಯ ಬ್ಯಾನರಲ್ಲಿ ಭಾಳ ಅರ್ಥಪೂರ್ಣವಾದಂಥ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ದಶ ನಿಮಿಷ ಎಲ್ಲ ಕಾರ್ಮಿಕರಿಗೆ ವೈದ್ಯಕೀಯ ತಪಾಸಣೆ ನಡೆಸೋದ್ರ ಮುಖಾಂತರ, ಕಾರ್ಮಿಕರಿಗೆ ಆಧಾರ್ ಕಾರ್ಡ್ಗಳನ್ನು ಜೋಡಣೆ ಮಾಡೋದ್ರ ಮುಖಾಂತರ, ಇವತ್ತು ಇದರ ಮುಖಾಂತರ ಸಾಕಷ್ಟು, ಅದೇ ರೀತಿಯಲ್ಲಿ ನಮ್ಮನ್ನೆಲ್ಲ ಸಂಗೀತದ ಮುಖಾಂತರ, ಚಲನಚಿತ್ರ ಗೀತೆಗಳ ಮುಖಾಂತರ ಸಾಕಷ್ಟು ವಿಜೃಂಭಿಸುವಂಥ ಒಂದು ಕಾರ್ಯಕ್ರಮ ಕೂಡ ಆಗಿದೆ. ಭಾಳ ಅರ್ಥಪೂರ್ಣವಾಗಿ ಈ ಒಂದು ಆಚರಣೆಯನ್ನು, ಕಾರ್ಮಿಕ ದಿನಾಚರಣೆ ಇವತ್ತು ನಡೆಸಿದ್ದಾರೆ. ಶಿವಣ್ಣನವರು ನಮ್ಮ ಇವತ್ತು NSY ಯೂತ್ ಕಾಂಗ್ರೆಸ್ಸಿಂದ ಮುಂದೆ ಬಂದಂಥವರು. ಸೋಲು ಅನುಭವಿಸಿದ್ದಾರೆ, ಗೆಲುವು ಅನುಭವಿಸಿದ್ದಾರೆ. ಹಾಗಾಗಿ ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದಾರೆ. ಅದರಲ್ಲೂ ಕೂಡ ಕಾರ್ಮಿಕರ ವಿಭಾಗದಲ್ಲಿ ಜಾಸ್ತಿ ಗಾರ್ಮೆಂಟ್ಸ್ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ. ಅವ್ರ ಜೊತೆಲಿ ಬೆರೆತು ನಿರಂತರವಾಗಿ ಕಾರ್ಯಕ್ರಮ ಹಮ್ಮಿಕೊಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲೇ, ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆದಿದೆ. ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನ ನಿಮಿಷ ನಾನು ಅವರಿಗೆ, ಶಿವಣ್ಣನವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸ್ ಅವರು ಇವತ್ತು ಅವರು ಕೂಡ ನಮ್ಮ ಸಂಯೋಜಕರಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಶ್ರೀಯುತ ನವೀನ್ರವರು ನಮ್ಮ ಅಧ್ಯಕ್ಷರಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ನಾನು ಕಾರ್ಮಿಕರ ದಿನಾಚರಣೆಯ ತುಂಬು ಶುಭಾಶಯಗಳನ್ನು ಎಲ್ಲಿ ಕೂಡ ಸಲ್ಲಿಕೆ ಮಾಡಿ. ವಿಶ್ವ ಕಾರ್ಮಿಕರ ದಿನಾಚರಣೆ ಮೊದಲನೇದಾಗಿ ಎಲ್ಲರೂ ಕೂಡ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾರ್ಮಿಕರಿದ್ದಾರೆ, ಹೆಚ್ಚಿನ ಗಾರ್ಮೆಂಟ್ಸ್ ಇದ್ದಾರೆ. ಅವರಿಗೆ ಕಾರ್ಮಿಕರ ದಿನಾಚರಣೆಯನ್ನು, ಮಹತ್ವವನ್ನು, ಅವರಿಗೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಮ್ಮ ಒಂದು ಸರ್ಕಾರದ ಒಂದು ಸಾಧನೆಗಳು, ಸರ್ಕಾರದಿಂದ ಅವರಿಗೆ ಅನುಕೂಲಗಳಾಗ್ತಾ ಇದ್ದೇವೆ, ಮತ್ತು ಏನೆಲ್ಲ ಅನುಕೂಲ ಪಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ಮಾಹಿತಿ ನೀಡಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಕಾರ್ಮಿಕರನ್ನು ಕೂಡ ಒಂದು ಸೇರಬೇಕು ಮತ್ತು ಅವರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀಡಬೇಕು ಅಂತ ಮಾಡಿದ್ದೇವೆ. ಮೊದಲನೇದಾಗಿ ನಾನು ಕೂಡ ಅವರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಈ ದಿನ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ವತಿಯಿಂದ ಅತ್ತಿಬೆಲೆ ಭಾಗದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಬೆಳಿಗ್ಗೆಯಿಂದ ಕಾರ್ಮಿಕರ ದಿನಾಚರಣೆಯ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಇದರ ನೇತೃತ್ವವನ್ನು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಮತ್ತು ವಿನಯ್ ಸೊರಕೆ ಅವರು ಬಂದು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ನನ್ನ ಯುವ ಸಹೋದರರು ಅಂತ ಹೇಳ್ಬೋದು, ನವೀನ್ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಮತ್ತು ಎಲ್ಲ ತಂಡದವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಇದು ನಮ್ಮ ಆನೇಕಲ್ ತಾಲೂಕು ಅಂದ್ರೇ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಎಲ್ಲ ಕಡೆಯಿಂದ ಅನೇಕರು ಬಂದು ಇಲ್ಲಿ ನೆಲೆಸಿದ್ದಾರೆ. ಇದೊಂದು
ಜೀವನಕ್ಕೆ ಉತ್ತಮವಾದಂಥ ಸ್ಥಳ ಅಂತ ಹೇಳ್ಬೋದು. ಆನೇಕಲ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಇಲ್ಲಿ ಹತ್ತುಬೆಲೆ ಕ್ಷೇತ್ರದಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ ಅನೇಕ ಕಡೆಯಿಂದ ವಲಸೆ ಬಂದು ಇಲ್ಲಿ ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಯಾಕೆ ಅಂದರೆ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಅನೇಕರು ಸವಿಸ್ತಾರವಾಗಿ ಬೆಳಗ್ಗೆಯಿಂದ ಹೇಳಿದ್ದಾರೆ. ಈಗ ನಾನು ಹೇಳೋದಿಷ್ಟೇ, ಅವರ ಕೂಲಿಗೆ ತಕ್ಕಂತಹ, ಪರಿಶ್ರಮಕ್ಕೆ ತಕ್ಕಂತಹ ವೇತನ ಆಗಿರ್ಬೋದು, ಅವರಿಗೆ ಸಿಗಬೇಕಾಗಿರುವಂತಹ ಮೂಲ ಸೌಕರ್ಯಗಳಾಗಿರ್ಬೋದು, ರಜೆಗಳಾಗಿರ್ಬೋದು, ಮತ್ತು 12 ಗಂಟೆಯಿಂದ 8 ಗಂಟೆಗೆ ಇಳಿಸಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಅವರಿಗೆ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ನಡೆಸಿಕೊಟ್ಟಿದೆ. ಮತ್ತು PF ಅಂತೇಳಿ ತಂದು ಅವರ ಸ್ಯಾಲ್ರಿಯಲ್ಲೇ ಸರ್ಕಾರಕ್ಕೆ ನೀಡಿ ಮತ್ತು ಅವರಿಗೆ ನಿವೃತ್ತಿ ಆದಾಗ ಅಥವಾ ಕೆಲಸ ಬಿಟ್ಟಾಗ ಅವ್ರ ಕೈ ತುಂಬ ಹಣ ಬರುವಂತೆ ಮಾಡುವಂಥದ್ದು. ಯಾಕೆಂದರೆ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತಹ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವಾಗ ಮೊನ್ನೆ ತಾನೇ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆರಿಗೆ ಸಮಯದಲ್ಲಿ ಅವರಿಗೆ ಪೂರ್ತಿ ವಿಶ್ರಾಂತಿ ಜೊತೆಗೆ ಕೂಲಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಇಂತಹ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಇವಾಗ ನೋಡ್ಬೋದು, ಪ್ರತಿದಿನ ಕಾರ್ಮಿಕರು ಸೂಕ್ತ ರೀತಿಯಲ್ಲಿ ಮನೆಗೆ ತಲುಪ್ತಾ ಇದ್ದಾರೆ. ಅಂದರೆ ಅದು ಶಕ್ತಿ ಯೋಜನೆ, ಗೃಹಲಕ್ಷ್ಮಿಯಿಂದ ಹಣವನ್ನು ಪಡ್ಕೋತಾ ಇದ್ದಾರೆ, ಮತ್ತು ಉಚಿತವಾಗಿ ವಿದ್ಯುತ್ತನ್ನು ಪಡ್ಕೋತಾ ಇದ್ದಾರೆ, ಯುವ ನಿಧಿಯನ್ನು ಪಡ್ಕೋತಾ ಇದ್ದಾರೆ. ಇಂತಹ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಕೂಲಿ ಕಾರ್ಮಿಕರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೆ ನೀಡಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಯಾಕೆಂದರೆ ಅವರು ಸವಲತ್ತುಗಳ ಜೊತೆಗೆ ಅವರು ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಅವರ ಶ್ರಮಕ್ಕೆ ತಕ್ಕಂತಹ ವೇತನವನ್ನು ನೀಡಿ ಅವರಿಗೆ ಉತ್ತಮವಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸಿರೋದೇ ಕಾಂಗ್ರೆಸ್ ಪಕ್ಷ. ಈ ದಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದಿನ ಕಾರ್ಮಿಕ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದದ್ದು ನಮ್ಮೆಲ್ರಿಗೂ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ವಿಶ್ವ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಈ ದಿನ ಆನೇಕಲ್ ತಾಲೂಕಿನಲ್ಲಿ KPCC ಪ್ರಚಾರ ಸಮಿತಿ ಹಾಗೂ ಆನೇಕಲ್ ಕಾರ್ಮಿಕ ಘಟಕ ಮತ್ತು ಪ್ರಚಾರ ಸಮಿತಿ ವತಿಯಿಂದ ಕಾರ್ಮಿಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇವತ್ತು ಈ ತಾಲೂಕಿನ ಅನೇಕ ಕಾರ್ಖಾನೆಗಳ ಕಾರ್ಮಿಕರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ B. ಶಿವಣ್ಣವರು, ಮಾಜಿ ಸಚಿವರು, KPCC ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ವಿನಯ್ ಸರ್ಕೆ ಸರ್ ಅವರು, ಮತ್ತು ನಮ್ಮ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿಯವರು, ನಮ್ಮ ಆನೇಕಲ್ ತಾಲೂಕಿನ ಯುವ ಮುಖಂಡರಾದಂಥ ಮುದುರಪ್ಪ ಅವರು, ಮತ್ತು ಪ್ರಚಾರ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಮುನೀರವರು, ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಅರುಣ್ ಅವರು, ಹಾಗೂ ಇಲ್ಲಿ ಆನೇಕಲ್ ತಾಲೂಕಿನ ಕಾರ್ಮಿಕ ಘಟಕದ ಅಧ್ಯಕ್ಷರುಗಳಾದಂಥ ನವೀನ್ ಅವರು, ಅಭಿಲಾಷ್ ಅವರು, ಪ್ರವೀಣ್ ಕುಮಾರ್ ಅವರು, ಹಾಗೂ ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಮಿಕರಿಗಾಗಿ ಹಮ್ಮಿಕೊಂಡು ತುಂಬ ಸೊಗಸಾಗಿ ಅಚ್ಚುಕಟ್ಟಾಗಿ ಮಾಡಿದರು. ಉದ್ದೇಶ, ವರ್ಷದಲ್ಲಿ ಭಾನುವಾರನೂ ಸೇರಿಸಿ ದುಡಿಸ್ಕೊಳ್ತಾರೆ ಕಾರ್ಖಾನೆಗಳವರು. ಪಾಪ ಅವರಿಗೆ ಒಂದು ದಿವಸನೂ ರಜಾ ಅನ್ನೋದಿರಲ್ಲ. ಬೆಳಗಿಂದ ರಾತ್ರಿ 2 ಶಿಫ್ಟು 3 ಶಿಫ್ಟು ದುಡಿಯೋಂಥ ಕಾರ್ಮಿಕ ವರ್ಗಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಅವರಿಗೆ ರಜೆ ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಗೌರವ ಸಲ್ಲಿಸುವಂಥ ಒಂದು ದಿನವಾಗಿ ಮೇ 1st ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಕಾರ್ಮಿಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರೆಲ್ಲರಿಗೂ ಪತ್ರಕರ್ತರ ಮುಖಾಂತರ, ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂದು KPCC ಕಾರ್ಮಿಕ ಘಟಕದ ವತಿಯಿಂದ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೆವು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಚಾಲನೆ ನೀಡಿದಂತಹ B. ಶಿವಣ್ಣನವರಿಗೆ ಧನ್ಯವಾದಗಳು. ಮತ್ತು ಈ KPCC ಪ್ರಚಾರ ಸಮಿತಿ ಅಧ್ಯಕ್ಷರು ವಿನಯ್ ಕುಮಾರ್ ಸುರಾಕ್ರ್ ಅವರು ಆಗಮಿಸಿದರು, ಅವ್ರಿಗೂ ಧನ್ಯವಾದಗಳು. ಈ ಅತ್ತಿಬೆಲೆ ಬ್ಲಾಕ್ ಅಧ್ಯಕ್ಷರಾದಂತಹ ರಘುಪತಿ ರೆಡ್ಡಿ ಅಣ್ಣನವರು ಮತ್ತು SC/ST ಬ್ಲಾಕ್ ಅಧ್ಯಕ್ಷರಾದಂಥ ಮಧುರಣ್ಣನವರು ಮತ್ತು ಅನೇಕ ಗುಡ್ಡೇಟಿ ರಾಮಸ್ವಾಮಿ ಅಣ್ಣನವರು, ಶಿಂಗೇನಗರ ಗೌರೀಶ್ ಅಣ್ಣನವರು ಮತ್ತು ಅನೇಕ ಪುಷ್ಪರಾಜ್ ಅಣ್ಣನವರು, ಶ್ರೀನಿವಾಸರವರು, ಎಲ್ಲ ಅನ್ಯತೆ ಯಾರು ಬಯಸಬಾರ್ದು. ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು, ಕಾರ್ಮಿಕರ ದಿನಾಚರಣೆಯನ್ನು ಮೇ 1 ಮೊದಲನೇ ದಿನವೇ ಆನೇಕಲ್ ತಾಲೂಕಲ್ಲಿ ಕಾರ್ಮಿಕರಿಗಾಗಿ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಿರೋದಕ್ಕೆ ಅವರೆಲ್ಲ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ರಾಮಸಾಗರ ಶ್ರೀನಿವಾಸು ನಮ್ಮ ಜೊತೆಯಲ್ಲಿ, ಮತ್ತು ನಾನು ಆಗಲಿ, ಬನ್ನಳ್ಳಿ ಅಭಿ ಆಗಲಿ, ನಾವೆಲ್ಲ ಸೇರಿಕೊಂಡು
ಪುಷ್ಪರಾಜ್ ಅಣ್ಣವರಾಗ್ಬೋದು ಎಲ್ಲರೂ ಸೇರ್ಕೊಂಡು ಕಾರ್ಮಿಕ ದಿನಾಚರಣೆಯನ್ನು ಇಂದು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕರಿಗೆ ಅರ್ಥ ಆಗಬೇಕು. ನಮ್ಮದು ಹಬ್ಬ ಕಾರ್ಮಿಕರ ದಿನಾಚರಣೆಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಚರಣೆ ಮಾಡಿದ್ದಾರೆ ಅಂತ ಅವ್ರಿಗೂ ಸಹ ಅರ್ಥ ಆಗಬೇಕು. ಅವ್ರ ನೆರವಿಗೆ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಎಂದಿಗೂ ಜೊತೆ ಇರ್ತಾರೆ ಅಂತ ಹೇಳ್ತಾ ಈ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪುಷ್ಪರಾಜ್ ಇವರೆಲ್ಲರೂ ಸೇರಿ ನಾಗವೇಣಮ್ಮನವರೆಲ್ಲ ನಾಯಕತ್ವದಲ್ಲಿ ಇವತ್ತು ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಆಚರಣೆ ಮಾಡಿದ್ರು. ತುಂಬ ವಿಶೇಷವಾಗಿತ್ತು. ಇವತ್ತು ಊಟದ ವ್ಯವಸ್ಥೆ ಎಲ್ಲ ಕಾರ್ಮಿಕರಿಗೆ ವ್ಯವಸ್ಥೆ ಮಾಡಿ ಅವರಿಗೆ ಕಾರ್ಮಿಕರಿಗೆ ನಮ್ಮ ತಾಲೂಕಿನಲ್ಲಿ ಏನೆಲ್ಲ ಸೌಕರ್ಯ ಸಿಗ್ತಾ ಇದೆ ಅಂತೆಲ್ಲ ನಮ್ಮ ಶಾಸಕರು ಆಮೇಲೆ ವಿನಯ್ ಕುಮಾರ್ ಸೊರೆ ಅವರು ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾಗಿ ಇವತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಮಾಡಿದ್ದಾರೆ. ಅವರಿಗೆ ನವೀನು ಮತ್ತು ಪುಷ್ಪರಾಜು, ಶ್ರೀನಿವಾಸು, ನಾಗವೇಣವರು ಧನ್ಯವಾದನ ಅರ್ಪಿಸ್ತೇನೆ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಭಾಳ ವಿಶೇಷವಾಗಿ ನಮ್ಮ ಶಾಸಕರ ಕಡೆಯಿಂದ ಕಾಂಗ್ರೆಸ್ ಕಡೆಯಿಂದ ಇವತ್ತು ನಮ್ಮ ನವೀನ್ ಅವರು, ಪುಷ್ಪರಾಜ್ ಅವರು, ಆಮೇಲೆ ನಮ್ಮ ಹರೀಶ್ ಅವರು ಇವರೆಲ್ಲ ಸೇರಿ ಇವತ್ತು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಕಾರ್ಮಿಕರಿಗೆ ಇದು ಭಾಳ ವಿಶೇಷವಾದ ದಿನ ಇವತ್ತು. ಹಂಗಾಗಿ ಈ ನನ್ನ ತುಂಬ ಧನ್ಯವಾದಗಳು ಹೇಳ್ತಾ ಈ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸವಲತ್ತು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಆಚರಿಸ್ತೀನಿ. ನಾಗರಿಕ ಬಂಧುಗಳಿಗೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯ ಕೋರುತ್ತಾ ಇವತ್ತು ನಾವೇನು ಈ ಅತ್ತಿಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆತ್ಮೀಯ ಸ್ನೇಹಿತರಾದ ಗುಡ್ಡೆಟ್ಟಿ ನವೀನ್ ಅವರು ಹಾಗೂ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಣ್ಣವರು ಹಾಗೂ SC/ST ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಧ್ವರಪ್ಪನವರು, ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೆ ರಘುಪತಿ ರೆಡ್ಡಿ ಅವರು ಹಾಗೂ ಮುತ್ತನೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಆತ್ಮೀಯ ಸ್ನೇಹಿತರಂಥ ಗೌರೀಶ್ ಅವರು ಹಾಗೂ ಗುಡ್ಡೆಟ್ಟಿ ರಾಮಸ್ವಾಮಿ ಅವರು ಇನ್ನೂ ಅನೇಕ ಬಂಧುಗಳು ಬಂದು ಈ ಕಾರ್ಯಕ್ರಮಕ್ಕೆ ಆಗಮನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಅಭಿಲಾಷೆಯನ್ನು ಸಲ್ಲಿಸುತ್ತೀವಿ. ಏನಿವತ್ತು ನಾವು ಮೇಡೆ ಮಾಡ್ತಾಯಿದ್ದೀವಿ ಅಂದರೆ ಇದು ಭಾಳ ಕಾರ್ಮಿಕರಿಗಲ್ಲ ಎಲ್ಲ ವರ್ಗದ ಕಾರ್ಮಿಕರಿಗೂ ಸಹ ವಿಶ್ವ ಕಾರ್ಮಿಕರ ಮೇ ದಿನಾಚರಣೆ ಶುಭಾಶಯ ತಿಳಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಮತ್ತೊಮ್ಮೆ ಮಗುದೊಮ್ಮೆ ಪತ್ರಕರ್ತರಿಗೂ ಹಾಗೂ ಆತ್ಮೀಯ ಸ್ನೇಹಿತರಂತ ಎಲ್ಲ ಬಂಧುಗಳಿಗೂ ಶುಭಾಶಯ ಕೋರುತ್ತಾ ಈ ಕಾರ್ಮಿಕರ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸುತ್ತೀನಿ. ಜೈ ಹಿಂದ್.